ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ವಿಡಿಯೋಸ್ನ ಯಾವುದರಲ್ಲಿ ಅಪ್ಲೋಡ್ ಮಾಡಿದರೆ ಬೆಸ್ಟ್, ಯಾವುದರಲ್ಲಿ ಅಪ್ಲೋಡ್ ಮಾಡಿದರೆ ವ್ಯೂಸ್ ಬರುತ್ತೆ, ಯಾವುದರಲ್ಲಿ ಅಪ್ಲೋಡ್ ಮಾಡಿದರೆ ವಿಡಿಯೋ ವೈರಲ್ ಆಗುತ್ತೆ ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡೋಕೋಬೇಡಿ, ಕೊನೆ ತನಕ ನೋಡಿ. ಅದಕ್ಕೂ ಮುಂಚೆ ನೀವು ಯಾವುದರಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ನನಗೆ ಗೊತ್ತು ಸುಮಾರು ಜನ ಮೊಬೈಲಿಂದ ಅಂದರೆ ಯೂಟ್ಯೂಬ್ ಒಂದು ಅಪ್ಲಿಕೇಶನ್ ಇಂದನೇ ನೀವು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂತ. ಸೊ ಈ ಮೆಥಡ್ನ ನೀವು ಇವತ್ತೇ ಸ್ಟಾಪ್ ಮಾಡಿ. ಹಾಗಾದರೆ ಯಾವುದರಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಬೇಕು ಬನ್ನಿ ತಿಳಿಯೋಣ. ಫ್ರೆಂಡ್ಸ್, ನೀವು ವಿಡಿಯೋನ ಯೂಟ್ಯೂಬ್ ಒಂದು ಅಪ್ಲಿಕೇಶನ್ನಿಂದ ಅಪ್ಲೋಡ್ ಮಾಡೋದನ್ನು ಸ್ಟಾಪ್ ಮಾಡಿ ಅಂತ ಹೇಳಿದೆ. ಸೊ ಮತ್ತೆ ಯಾವುದರಿಂದ ಅಪ್ಲೋಡ್ ಮಾಡಬೇಕನ್ನೋ ಒಂದು ಡೌಟ್ ಇದ್ದರೆ ನೀವು ನಿಮ್ಮ ಮೊಬೈಲಲ್ಲಿರುವಂತಹ ಕ್ರೋಮ್ ಅಥವಾ ಬ್ರೌಸರ್ ಯಾವುದೇ ಇದ್ದರೂ ಆ ಒಂದು ಅಪ್ಲಿಕೇಶನ್ ಮೂಲಕ ನೀವು ವಿಡಿಯೋನ ಅಪ್ಲೋಡ್ ಮಾಡಿ ಫ್ರೆಂಡ್ಸ್. ಯಾಕೆ ಏನು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಫ್ರೆಂಡ್ಸ್, ನೀವು ಏನಾದರೂ ಯೂಟ್ಯೂಬಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಿದರೆ ಏನೂ ಚೇಂಜಸ್ ಆಗಲ್ಲ. ಬಟ್ ನೀವು ಅಪ್ಲೋಡ್ ಮಾಡಬೇಕಾದ್ರೆ ಕೆಲವೊಂದು ಸೆಟ್ಟಿಂಗ್ಸ್ ಆಗಿರ್ಬೋದು ಅಥವಾ ಕೆಲವೊಂದು ಅಪ್ಲೋಡ್ ಮಾಡುವಾಗ ಹಾಕುವಂಥ ಟೈಟಲ್ ಆಗಿರ್ಬೋದು, ಟ್ಯಾಗ್ಸ್ ಆಗಿರ್ಬೋದು, ಆ ಥರದ್ದೇನಾದರೂ ಮಿಸ್ ಆಗುವಂಥ ಒಂದು ಚಾನ್ಸಸ್ ಇರುತ್ತೆ. ಹಾಗೆಯೇ ನೀವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಬೇಕಾದ್ರೆ ಅಪ್ಲೋಡ್ ಮಾಡಿದ ಮೇಲೆ ನಿಮಗೆ ಎಂಡ್ ಸ್ಕ್ರೀನು ಹಾಗೆ ಕಾರ್ಡ್ಸ್ ಅನ್ನೋ ಒಂದು ಆಪ್ಷನ್ ನಿಮಗೆ ಶೋ ಆಗಲ್ಲ. ಸೊ ನೀವು ಡೈರೆಕ್ಟ್ ಆಗಿ ವಿಡಿಯೋನ ಅಪ್ಲೋಡ್ ಮಾಡ್ತೀರಾ ಅಂದರೆ ಟ್ಯಾಗ್ ಹಾಕ್ತೀರಾ, ಡಿಸ್ಕ್ರಿಪ್ಷನ್ ಹಾಕ್ತೀರಾ, ಟೈಟಲ್ ಹಾಕ್ತೀರಾ, ಹಾಕ್ಬಿಟ್ಟು ನೀವೇನು ಮಾಡ್ತೀರಾ ವಿಡಿಯೋನ ಅಪ್ಲೋಡ್ ಮಾಡ್ತೀರಾ. ಸೊ ಮೇನ್ ಇಂಪಾರ್ಟೆಂಟ್ ಇವೆರಡು. ಯಾಕಂದರೆ ಯಾವುದೇ ಒಂದು ವ್ಯೂವರ್ಸು ನಿಮ್ಮ ವಿಡಿಯೋನ ನೋಡಬೇಕಾದ್ರೆ ಎಂಡ್ವರೆಗೆ ನೋಡಿದಾಗ ಅಥವಾ ಮಿಡ್ಲಲ್ಲಿ ನಿಮಗೆ ಕಾರ್ಡ್ಸ್ ಅನ್ನೋ ಒಂದು ಆಪ್ಷನ್ ಬರುತ್ತೆ. ಸೊ ಆ ಒಂದು ಆಪ್ಷನ್ ಇಂದ ನೀವು ಇನ್ನೊಂದು ವಿಡಿಯೋನ ಪ್ರಮೋಟ್ ಮಾಡ್ಕೋಬಹುದು. ಹೌದು ಫ್ರೆಂಡ್ಸ್, ನಿಮ್ಗೆ ಗೊತ್ತಿರುತ್ತೆ ಆಲ್ರೆಡಿ. ಬಟ್ ನೀವು ಕ್ರೋಮಲ್ಲಿ ಅಪ್ಲೋಡ್ ಮಾಡಿದಾಗ ಮಾತ್ರ ಈ ಒಂದು ಆಪ್ಷನ್ ಬರುತ್ತೆ. ನೀವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದಾಗ ಈ ಒಂದು ಆಪ್ಷನ್ನು ಸಿಗೋಲ್ಲ. ಸೊ ಹಾಗಾಗಿ ನೀವು ಕ್ರೋಮ್ ಆ್ಯಪ್ನ ಯೂಸ್ ಮಾಡಿ. ಕ್ರೋಮ್ ಆ್ಯಪ್ ಉಪಯೋಗಿಸಿ ನೀವು ಅಪ್ಲೋಡ್ ಮಾಡೋದ್ರಿಂದ ತುಂಬ ಯೂಸ್ಫುಲ್ ಆಗಿದೆ. ಹಾಗೆ ನನ್ನ ತಿಳಿದ ಮಟ್ಟಿಗೆ ವಿಡಿಯೋ ವೈರಲ್ ಆಗುವಂಥ ಒಂದು ಚಾನ್ಸಸ್ ಇರುತ್ತೆ. ಫ್ರೆಂಡ್ಸ್, ಇವೆರಡರ ಮಧ್ಯೆ ಮೇಜರ್ ಆಗಿರುವಂತಹ ಡಿಫ್ರೆನ್ಸ್ನ ನೋಡೋಣ. ಮೊದಲನೇದಾಗಿ ಯೂಟ್ಯೂಬಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ಬೋದು, ಹಾಗೆ ಕ್ರೋಮಲ್ಲೂ ಸಹ ವಿಡಿಯೋನ ಅಪ್ಲೋಡ್ ಮಾಡ್ಬೋದು. ಟೈಟಲ್ ಸಹ ನೀವು ಯೂಟ್ಯೂಬಲ್ಲೂ ಹಾಕ್ಕೋಬೋದು, ಹಂಗೆ ಕ್ರೋಮಲ್ಲೂ ಸಹ ಹಾಕ್ಕೋಬೋದು. ಡಿಸ್ಕ್ರಿಪ್ಷನ್ ಇದು ಸಹ ನೀವು ಯೂಟ್ಯೂಬಲ್ಲೂ ಹಾಕ್ಕೋಬೋದು, ಹಾಗೆ ಕ್ರೋಮಲ್ಲೂ ಸಹ ನೀವು ಹಾಕ್ಕೋಬೋದು. ಲಿಂಕ್ಸ್ ಇದನ್ನು ಸಹ ನೀವು ಯೂಟ್ಯೂಬ್ ಆ್ಯಪಲ್ಲೂ ಹಾಕ್ಕೋಬೋದು, ಹಾಗೆ ಕ್ರೋಮ್ ಆ್ಯಪಲ್ಲೂ ಹಾಕ್ಕೋಬೋದು. ಟ್ಯಾಗ್ಸ್ ನೀವು ಇದನ್ನ ಯೂಟ್ಯೂಬ್ ಅಪ್ಲಿಕೇಶನಲ್ಲಿ ಹಾಕ್ಕೊಳ್ಳೋಕ್ಕಾಗಲ್ಲ. ಅದ್ರ ಬದಲು ನೀವು YT ಸ್ಟುಡಿಯೋದಲ್ಲಿ ನೀವು ಈ ಒಂದು ಟ್ಯಾಗ್ನ ಹಾಕ್ಕೋಬೋದು. ಬಟ್ ಕ್ರೋಮಲ್ಲಿ ನೀವು ಈ ಟ್ಯಾಗ್ಸ್ನ ಹಾಕ್ಕೋಬೋದು. ನೀವು ಎಂಡ್ ಸ್ಕ್ರೀನ್ನ ಯೂಟ್ಯೂಬ್ ಅಪ್ಲಿಕೇಶನಲ್ಲಿ ಹಾಕ್ಕೊಳ್ಳೋಕ್ಕಾಗಲ್ಲ, ಹಾಗೆ YT ಸ್ಟುಡಿಯೋದಲ್ಲೂ ಸಹ ನೀವು ಹಾಕ್ಕೊಳ್ಳೋಕ್ಕಾಗಲ್ಲ. ಕ್ರೋಮಲ್ಲಿ ನೀವು ಎಂಡ್ ಸ್ಕ್ರೀನ್ನ ಹಾಕ್ಕೋಬೋದು. ಕಾರ್ಡ್ಸ್ ಇದನ್ನ ನೀವು ಯೂಟ್ಯೂಬಲ್ಲೂ ಸಹ ಹಾಕ್ಕೊಳ್ಳೋಕ್ಕಾಗಲ್ಲ, ಹಾಗೆ YT ಸ್ಟುಡಿಯೋಲ್ಲೂ ಸಹ ನೀವು ಹಾಕ್ಕೊಳ್ಳೋಕ್ಕಾಗಲ್ಲ. ಬಟ್ ಕ್ರೋಮಲ್ಲಿ ನೀವು ಇದನ್ನ ಹಾಕ್ಕೋಬೋದು. ನೋಡಿದ್ರಲ್ಲ, ಇದರಲ್ಲಿ ಮೇಜರ್ ಆಗಿ ಒಳ್ಳೆ ಫ್ಯೂಚರ್ ಇರುವಂತಹ ಅಪ್ಲಿಕೇಶನ್ ಅಂದರೆ ಕ್ರೋಮು. ಸೊ ಹಾಗಾಗಿ ನೀವು ವಿಡಿಯೋನ ಇನ್ನು ಮುಂದೆ ಕ್ರೋಮಲ್ಲೇ ಅಪ್ಲೋಡ್ ಮಾಡಿದ್ಮೇಲೆ ನಿಮಗೆ ಒಳ್ಳೆ ವ್ಯೂಸ್ ಬರುತ್ತೆ, ಹಾಗೆ ರೀಚು ಸಹ ಆಗುತ್ತೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇಷ್ಟ ಆಗಿತ್ತು. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.